ಬಿಗ್ ಬಾಸ್ ಕನ್ನಡ 11ರ ಮೂಲಕ ಕರುನಾಡಿನ ಜನಮನವನ್ನು ಗೆದ್ದ ಲಾಯರ್ ಜಗದೀಶ್ ಮತ್ತೆ ಬಿಗ್ ಬಾಸ್ಗೆ ಕಾಲಿಡುತ್ತಿದ್ದಾರೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ 2 ವಾರ ಅಷ್ಟೇ ಇದ್ದ ಲಾಯರ್ ಜಗದೀಶ್ ಹೆಣ್ಮಕ್ಕಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದರು ಎನ್ನುವ ಕಾರಣಕ್ಕೆ ಆಚೆ ಬಂದಿದ್ದರು. ಆದರೆ ಅವರು ಬಿಗ್ ಬಾಸ್ ಮನೆಗೆ ಮತ್ತೆ ಬರಬೇಕೆನ್ನುವ ಮಾತುಗಳು ಅವರ ಆಚೆ ಬಂದಾಗಿನಿಂದ ಜೋರಾಗಿ ಕೇಳಿ ಬರುತ್ತಿದೆ. ಜಗದೀಶ್ ಅವರು ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಬರಬೇಕು ಎಂದು ಅನೇಕರು ಕಮೆಂಟ್ ಮೂಲಕ ಈಗಲೂ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನೊಂದೆಡೆ ಜಗದೀಶ್ ಅನೇಕ ಸುದ್ದಿವಾಹಿನಿಗಳಿಗೆ ಸಂದರ್ಶನ ನೀಡಿ ಸದ್ದು ಮಾಡುತ್ತಿದ್ದಾರೆ. ಈ ನಡುವೆ ಜಗದೀಶ್ ಅವರು ಮತ್ತೆ ಬಿಗ್ ಬಾಸ್ ವೇದಿಕೆಗೆ ಬರಲಿದ್ದಾರೆ ಎನ್ನುವ ಸುದ್ದಿಯೊಂದು ಹರಿದಾಡಿದೆ. ಆದರೆ ಅವರು ಈ ಬಾರಿ ಹೋಗಲಿರುವುದು ಸಲ್ಮಾನ್ ಖಾನ್ ಅವರು ನಡೆಸಿಕೊಡುತ್ತಿರುವ ಹಿಂದಿ ಬಿಗ್ ಬಾಸ್ಗೆ. ಜಗದೀಶ್ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸಲ್ಮಾನ್ ಖಾನ್, ಅರ್ಷಾದ್ ವಾರ್ಸಿ, ಶಿಲ್ಪಾ ಶೆಟ್ಟಿ ಅವರ ಫೋಟೋವನ್ನು ಹಾಕಿ, ನಾನು ಹಿಂದಿ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಹೋದರೆ ನಿಮ್ಮ ಬೆಂಬಲ ನನ್ನ ಜೊತೆ ಇರಬೇಕು ಎಂದು ಬರೆದುಕೊಂಡಿದ್ದಾರೆ. ಇದಲ್ಲದೆ ಹಿಂದಿ ಬಿಗ್ ಬಾಸ್ ಕಡೆಯಿಂದ ತಮಗೆ ಕರೆ ಬಂದ ವಿಚಾರದ ಬಗ್ಗೆ ಅವರು ಆಡಿರುವ ಮಾತಿನ ಆಡಿಯೋ ಒಂದು ವೈರಲ್ ಆಗಿದೆ. ಕರ್ನಾಟಕದ ಬಾಲಿವುಡ್ ಎಂಟ್ರಿ ನಮ್ಮ ಐಶ್ವರ್ಯ ರೈಯಿಂದ ಆಗಿತ್ತು. ಆನಂತರ ಶಿಲ್ಪಾ ಶೆಟ್ಟಿ, ಪ್ರಕಾಶ್ ರಾಜ್, ಸುದೀಪ್, ಈಗ ಅದೃಷ್ಟ ಕೂಡಿ ನಮಗೂ ಬರ್ತಾ ಇದೆ ಅನ್ನಿಸ್ತಾ ಇದೆ. ದೇವರು ನನಗೂ ಒಂದು ಅವಕಾಶ ಬಾಲಿವುಡ್ನಲ್ಲಿ ಮಿಂಚೋಕೆ ಕೊಟ್ಟಿದ್ದಾನೆ. ಈ ಬಿಗ್ ಬಾಸ್ ಬಾಲಿವುಡ್ ಆಫರ್ಗಿಂತ ಮುಂಚೆ ನನಗೆ ಮುಂಬೈಯಿಂದಲೇ ನನಗೆ ತುಂಬ ಜಾಹೀರಾತು ಒಪ್ಪಂದ ಬಂತು. ಇದಕ್ಕೆ ನಾನು ಎಲ್ಲರಿಗೂ ಧನ್ಯವಾದ ಹೇಳಲು ಇಷ್ಟಪಡುತ್ತೇನೆ. ನನಗೆ ಹೆಣ್ಮಕ್ಕಳ ಬಗ್ಗೆ ಕೆಟ್ಟ ಭಾವನೆಗಳಿಲ್ಲ. ಆ ರೀತಿ ನಾನು ಅವರನ್ನು ಯಾವತ್ತೂ ನೋಡಿಲ್ಲ. ಅವರೆಲ್ಲ ನಮ್ಮ ಆಸ್ತಿ, ಅವರನ್ನು ಕಾಪಾಡಿಕೊಳ್ಳೋದು ನಮ್ಮ ಕರ್ತವ್ಯವೆಂದಿದ್ದಾರೆ. ಈಗ ನಿಮ್ಮ ಜಗ್ಗು ದಾದಾ ಬಾಲಿವುಡ್ಗೆ ಎಂಟ್ರಿ ಕೊಡುತ್ತಿದ್ದಾರೆ. ಇಲ್ಲಿ ಬಿಗ್ ಬಾಸ್ ಕತೆ ಸುದೀಪ್ ದಾದಾ ಜೊತೆ, ಅಲ್ಲಿ ಬಿಗ್ ಬಾಸ್ ಕತೆ ಸಲ್ಮಾನ್ ಖಾನ್ ಜೊತೆ. ಥ್ಯಾಂಕ್ ಯು ಬಿಗ್ ಬಾಸ್, ಲವ್ ಯು ಆಲ್ ಎಂದು ಹೇಳಿದ್ದಾರೆ. ಫೋನ್ ಆಡಿಷನ್ ಮುಗಿದಿದೆ. ಇದು ದೇವರ ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಬೆಂಬಲ. ಸದ್ಯ ಜಗದೀಶ್ ಅವರು ಹಿಂದಿ ಬಿಗ್ ಬಾಸ್ ಸೀಸನ್ 18ಕ್ಕೆ ಎಂಟ್ರಿ ಆಗುತ್ತಾರೆ ಎನ್ನುವ ಆಡಿಯೋ ವೈರಲ್ ಆಗಿದೆ. ಹಿಂದಿ ಬಿಗ್ ಬಾಸ್ ನಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಜಗದೀಶ್ ಎಂಟ್ರಿ ಆಗುವ ಸಾಧ್ಯತೆ ಇದೆ.